ಅಬ್ಬಾ, ಏನೀ ಲೋಕವಿದು, ಸುರಕಿನ್ನರ ದೇವರ ನಾಕವಿದು, ನಮ್ಮೀ ಭುವನದ ಭಾಗ್ಯವಿದು. ಈಗ ನಾವು ಉತ್ತರಾಖಂಡಿನ ರಿಷಿಕೇಶದ ಬ್ಲೂ ಜೇ ಹೋಟೆಲಿನ ತಾರಸಿಯಲ್ಲಿದ್ದೇವೆ. ಬಹಳ ಸಂತೋಷ ಆಗ್ತಾ ಇದೆ. ನಾವು 26ನೇ ತಾರೀಕು ಮೈಸೂರಿನಿಂದ ಹೊರಟವರು. ಇಲ್ಲಿ ಒಂದಿನ ಉಳ್ಕೊಂಡು 28ನೇ ತಾರೀಕಿಗೆ ನಮ್ಮ ಹೈ ಆಲ್ಟಿಟ್ಯೂಡ್ ಟ್ರೆಕ್ಕಿಂಗ್ ಆರಂಭ ಮಾಡಿದೆವು. ಅಂದರೆ ಇಂಡಿಯಾ ಹೈಕ್ ಜೊತೆ. ಇಲ್ಲಿಂದ ಋಷಿಕೇಶದಿಂದ ನಾವು ಟ್ಯಾಕ್ಸಿ ಮಾಡಿಕೊಂಡು ಸಾರಿ ಎಂಬಲ್ಲಿಗೆ ಹೋಗಿದ್ದು. ಮತ್ತು ಸಾರಿಯಿಂದ ನಮ್ಮದು 4 ದಿನದ ಟ್ರೆಕ್ಕಿಂಗ್. ಅದು ಚಂದ್ರಶಿಲಾ, ದೇವ್ರಿಯಾ ತಾಲ್ ಚಂದ್ರಶಿಲಾ ಹೈ ಆಲ್ಟಿಟ್ಯೂಡ್ ಟ್ರೆಕ್ಕಿಂಗ್ ಇದೆ. ನಮಗೆ 4 ದಿವಸ ಹಿಡಿತು. ಮಧ್ಯ ನಾವು ಟೆಂಟಲ್ಲಿ ಉಳ್ಕೊಂಡಿದ್ವು. ಒಟ್ಟು 31 ಕಿಲೋಮೀಟರ್ ದೂರ. ಇದು ಬೇಗ ಹೇಳಿ ಮುಗಿಯುವಂಥದ್ದಲ್ಲ. ಬಹಳ ಮನಸ್ಸಿಗೆ ಎಷ್ಟೇ ಕಷ್ಟಪಟ್ಟು ನಾವು ಮೇಲೆ ಹೋದರೂ ಕೂಡ ಆ ಕಷ್ಟದಲ್ಲಿ ಸುಖ ಎನ್ನೋದು ಏನು ಅಂತ ನಮಗೆ ಅರ್ಥ ಆಯಿತು. ಇಂಡಿಯಾ ಹೈಕ್ಸ್ ಅನ್ನೋ ಕಂಪನಿ ನಮಗೆ ಭಾಳ ಹಿಡಿಸ್ತು. ತುಂಬ ಎಥಿಕಲ್ ಅವರು. ಚಾರ್ಜಸ್ ಆರ್ ವೆರಿ ಮಿನಿಮಲ್ ಆ್ಯಂಡ್ ದ ಸರ್ವಿಸಸ್ ಆರ್ ಸೂಪರ್ಲೇಟಿವ್. ಅವರು ಗೈಡ್ಸ್ ಇರ್ಬೋದು, ಟ್ರೆಕ್ ಲೀಡರ್ ಇರ್ಬೋದು, ಅಲ್ಲದೆ ಅವರು ಕೊಟ್ಟಿದ್ದ ಊಟ ನಮಗೆ ಭಾಳ ಚೆನ್ನಾಗಿತ್ತು. ಮನೆ ಊಟದ ಥರನೇ ಇತ್ತು. ಶ್ಯಾಮಲಕ್ಕ, ನೀನು ಸೇರಿಸ್ತೀರ ಇದಕ್ಕೆ? ಊಟದ ಬಗ್ಗೆ ನಿಮ್ಮದು ಏನು ವಿಚಾರ? ನಾವು ಅಲ್ಲಿರೋ ತನಕ ನನಗೆ ಕೂಡ ಫುಡ್ ಪ್ರಾಬ್ಲಮ್ ಏನೂ ಆಗಲಿಲ್ಲ. ನನಗೆ ಅಷ್ಟು ಖುಷಿಯಾಗಿತ್ತು. ಹಾಗಾದರೆ ಇನ್ನು ತಡ ಏಕೆ? ಇಲ್ಲಿದೆ ನಮ್ಮ ಹಿಮಾಲಯ ಚಾರಣದ ಅದ್ಭುತ ಅನುಭವ. ಉತ್ತರಾಖಂಡದ ರಿಷಿಕೇಶದಿಂದ ಬೆಳಗ್ಗೆ ಬೇಗನೆ ಹೊರಟವರು ಸುಮಾರು 7-8 ಗಂಟೆಗಳ ಕಾಲ ಟ್ಯಾಕ್ಸಿಯಲ್ಲಿ ಪಯಣಿಸಿ ಇದೀಗ ಸಾರಿ ಬೇಸ್ ಕ್ಯಾಂಪನ್ನು ತಲುಪಿದ್ದೇವೆ. ಈ ದಿನ ರಾತ್ರಿ ಈ ಕ್ಯಾಂಪ್ನಲ್ಲೇ ನಮ್ಮ ವಾಸ್ತವ್ಯ. ಬೆಳಗ್ಗೆ ಬೇಗನೆ ನಮ್ಮ ಚಾರಣ ಆರಂಭ ಆಗುತ್ತದೆ. ದೇಶದ ನಾನಾ ಭಾಗಗಳಿಂದ ಮತ್ತು ವಿದೇಶಗಳಿಂದ ಕೂಡ ಬಂದ 28 ಮಂದಿ ಚಾರಣಿಗರಿದ್ದಾರೆ. ಹಾಗೆ ನಮ್ಮ ಗ್ರೂಪ್ ಲೀಡರ್ ಶಿವಾಂಕ್ ಇಂಡಿಯಾ ಹೈಕ್ಸ್ನಿಂದ ನೇಮಕಗೊಂಡವರು. ಹಾಗೆ ಇವರೊಂದಿಗೆ ಸ್ಥಳೀಯ 3 ಮಂದಿ ಸಹಾಯಕರು ಕೂಡ ಇದ್ದಾರೆ. ಅಂದಹಾಗೆ ಇಲ್ಲಿನ ನಮ್ಮ ಕೊಠಡಿಯಲ್ಲಿ 6 ಮಂದಿಗೆ ತಂಗಲು ಅವಕಾಶ ಇದೆ. ಇಲ್ಲಿ ನಮಗೆ ಅಗತ್ಯ ಮಾಹಿತಿಯನ್ನು ನೀಡಿದ ನಂತರ ನಮ್ಮ ಚಾರಣ ಆರಂಭವಾಗಿದೆ. ಇವತ್ತು ನಾವು ದೇವ್ರಿಯಾ ತಾಲ್ ತಲುಪಬೇಕಾಗಿದೆ. नमस्ते, हेलो, हाय, है ना? उसके बाद क्या? माटू माटू, नॉट नाटू नाटू, माटू माटू. माटू माटू मीन्स माटू माटू मतलब धीरे धीरे चलो. ठीक है? माटू माटू चलो. ओके ओके. उसके बाद आज का जो हमारा टारगेट है वो है सामने वाली पीक. ठीक है? चंद्रशिला जी मीट. आई एम हंग्री कैसे बोल सकते हैं? मैं तो बहुत भूख लगी. दैट इज हिंदी ओनली. गढ़वाली मैं तो बहुत ज़्यादा भूख लगी.
Hindi, Gadwali is not a language, it's a dialect. Dialect, okay. ವರ್ಷ उससे पहले तो आप खिलाएंगे ना हमको. ನಮ್ಮ ಗುಂಪಿನಲ್ಲಿ ಮಹಿಳೆಯರಿದ್ದಾರೆ, ಪುರುಷರಿದ್ದಾರೆ, ಎಳೆಯರಿದ್ದಾರೆ, ಮಧ್ಯವಯಸ್ಕರು ಇದ್ದಾರೆ. ಆದರೆ ಹಿರಿಯ ನಾಗರಿಕರು ಎಂದರೆ ನಾವು 3 ಮಂದಿ ಮಾತ್ರ, ಶ್ಯಾಮಲ, ನಾನು ಮತ್ತು ರಘು. ಆದರೆ ಒಂದು ಸಮಾನ ಅಂಶ ಅಂತ ಹೇಳಿದ್ರೆ ಚಾರಣದಲ್ಲಿ ಎಲ್ಲರೂ ಉತ್ಸಾಹಿಗಳು. ಕೆಲವರು ಮೌನವಾಗಿ ಪ್ರಕೃತಿಯನ್ನು ಸವಿಯುತ್ತಾ ಹೋಗೋರಾದರೆ ಇನ್ನು ಕೆಲವರು ಹರಟೆ ಮಾಡುತ್ತಲೇ ಪ್ರಕೃತಿಯ ಕಡೆಗೆ ಕೂಡ ಗಮನ ಕೊಡುವಂಥವರು. ಎಲ್ಲಿಂದಲೋ ಬಂದು ಇಲ್ಲಿ ಸಂಧಿಸಿ ಮತ್ತೆ ಅಗಲುವವರಾದರೂ ಇಲ್ಲೊಂದು ಪರಸ್ಪರ ಸಹಕರಿಸುವ ಸ್ನೇಹ ಸಂಬಂಧ ಏರ್ಪಟ್ಟಿದ್ದು ನಿಜ. ಇದ್ದಕ್ಕಿದ್ದಂತೆ ಗೋಚರಿಸಿದ ಹಿಮ ಪರ್ವತವನ್ನು ನೋಡುತ್ತಾ ಇಲ್ಲೊಮ್ಮೆ ವಿಶ್ರಮಿಸೋಣ. ओके, सो ये वाला पीक है चौखंबा और इसके मिडिल में यहाँ पे जिस पे ये क्लाउड आ रखा है मिडिल में है, ये है जनकूट. और ये वाला पीक है आपका मंदानी ट्विंस माउंटेन, आप देख सकते हैं. और इस यहाँ पे है जो अभी मिडिल में है, ये है खर्चा कुंड. और इसके लेफ्ट में अभी ये फॉरेस्ट से ब्लॉक हो गया है, यहाँ पे है केदारनाथ पीक. और इसके और लेफ्ट में पूरा आ जाता है गंगोत्री रेंज जो देवरिया ताल से विजिबल होगी. यस. ಸುಮಾರು 1 ಗಂಟೆ ಕಾಲ ಬೆಟ್ಟವನ್ನು ಏರಿದ ನಂತರ ರೂಪಿನಿ ಬುಗ್ಯಾಲ್ ಎಂಬಲ್ಲಿಗೆ ತಲುಪಿದ್ದೇವೆ. ಇಲ್ಲಿ ಮೊದಲ ಬಾರಿಗೆ ಚೌಕಂಬ ಹಿಮ ಪರ್ವತದ ದರ್ಶನವಾಗುತ್ತದೆ. ರೋಡೋಡೆಂಡ್ರಾನ್, ಮ್ಯಾಪಲ್, ಓಕ್ ಮುಂತಾದ ವೃಕ್ಷಗಳಿರುವ ಪ್ರದೇಶವನ್ನು ದಾಟಿ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ದೇವರಿಯ ತಾಲ್ ತಲುಪಲಿದ್ದೇವೆ. ಅಲ್ಲಿಂದ ಕೇದಾರನಾಥ್, ಕೇದಾರ ಡೋಮ್, ಚೌಕಂಬ ಮುಂತಾದ ಸಾಲು ಸಾಲು ಹಿಮ ಬೆಟ್ಟಗಳ ದರ್ಶನ ಆಗಲಿದೆ. ಆರಾಮವಾಗಿ ಅಲ್ಲಲ್ಲಿ ವಿಶ್ರಮಿಸುತ್ತಾ ನಾವು ಮುಂದುವರಿಯುತ್ತಿದ್ದೇವೆ. ಇದು ನೋಡಿ, ಇದೇ ದೇವರಿಯ ತಾಲ್. ಈ ಸರೋವರ ಬಹಳ ವಿಶೇಷವಾದುದು. ಮಹಾಭಾರತದ ಕಥೆಯಲ್ಲಿ ಯಕ್ಷ ಪ್ರಶ್ನೆ ಎಂಬ ಒಂದು ಉಪಕಥೆ ಬರ್ತದಲ್ಲ, ನೀವು ಕೇಳಿರಬೇಕಲ್ಲ. ಯಮನು ಯಕ್ಷನಾಗಿ ಪಕ್ಷಿಯ ರೂಪದಲ್ಲಿ ಪಾಂಡವರ ಮುಂದೆ ಪ್ರತ್ಯಕ್ಷವಾಗಿ ಅವರನ್ನು ಪರೀಕ್ಷೆಗೆ ಒಳಪಡಿಸುವಂಥದ್ದು. ಈ ಸರೋವರ ಮುಂಜಾನೆ ಹಾಗೂ ಮುಸ್ಸಂಜೆ ವಿಶೇಷವಾದ ದೃಶ್ಯ ವೈಭವವನ್ನು ನಮ್ಮ ಕಣ್ಣ ಮುಂದೆ ತೆರೆಯುವುದು. ಸೂರ್ಯೋದಯ ಹಾಗೂ ಸೂರ್ಯಾಸ್ತದ ಸಮಯದಲ್ಲಿ ಇಲ್ಲಿನ ದೃಶ್ಯ ಅತ್ಯಂತ ನಯನ ಮನೋಹರ. ಚೌಕಾಂಬವು ಸರೋವರದಲ್ಲಿ ಪ್ರತಿಫಲಿಸಿ ಸುರಲೋಕವನ್ನೇ ನಿರ್ಮಿಸಿಬಿಡುತ್ತದೆ. ಕ್ಷಣ ಕ್ಷಣಕ್ಕೂ ಬದಲಾಗುವ ಸೌಂದರ್ಯದಿಂದ ಕಂಗೊಳಿಸುವ ಹಿಮ ಬೆಟ್ಟಗಳನ್ನು ಎಷ್ಟು ನೋಡಿದರೂ ಕಣ್ಣು ತಣಿಯುವುದೇ ಇಲ್ಲ. ಸಮುದ್ರ ಮಟ್ಟದಿಂದ ಸುಮಾರು 7810 ಅಡಿ ಎತ್ತರದಲ್ಲಿದೆ ದೇವರಿಯ ತಾಲ್. ವಿಶೇಷ ಅಂತ ಹೇಳಿದ್ರೆ ಸುತ್ತಲಿನ ಪ್ರದೇಶದಲ್ಲಿ 4-6 ಅಡಿಗಳಷ್ಟು ಹಿಮಾವೃತವಾದ ಮಹಾ ಚಳಿಗಾಲದಲ್ಲೂ ಈ ಸರೋವರದ ನೀರು ಹೆಪ್ಪುಗಟ್ಟುವುದಿಲ್ಲವಂತೆ. ಅಷ್ಟೇ ಅಲ್ಲ, ಮಳೆ ಇಲ್ಲದ ಬಿರು ಬಿಸಿಲಿನ ಬೇಸಗೆಯಲ್ಲೂ ನೀರು ಕಡಿಮೆಯಾಗುವುದಿಲ್ಲವಂತೆ. ಇಲ್ಲಿನ ನೀರಿನ ಮೂಲವಾಗಲಿ ನೀರಿನ ಆಳವಾಗಲಿ ಇಂದಿನವರೆಗೂ ತಿಳಿದೇ ಇಲ್ಲವಂತೆ. ಅಷ್ಟೇ ಅಲ್ಲ, ರಾತ್ರಿ ಈ ನಿಗೂಢ ಸರೋವರದ ದಡದಲ್ಲಿ ಯಾರೂ ತಂಗುವುದಿಲ್ಲವಂತೆ. ಇದೀಗ ದೇವರಿಯ ತಾಲ್ನಿಂದ ಸ್ವಲ್ಪವೇ ದೂರದಲ್ಲಿ ನಿರ್ಮಿಸಲಾದ ನಮ್ಮ ವಾಸ್ತವ್ಯ ತಾಣಕ್ಕೆ ನಾವು ತಲುಪಿದ್ದೇವೆ. ಹಾಗೆ ಗಮನಿಸುತ್ತಾ ಹೋಗಿ. ರಾತ್ರಿ ಇಲ್ಲಿಯೇ ತಂಗಿದ ನಮ್ಮ ಚಾರಣ ಬೆಳಗ್ಗೆ ಮುಂದುವರೆದಿದೆ. ಬೆಟ್ಟಗಳ ಸಾಲುಗಳನ್ನು ನೋಡುತ್ತಲೇ ಮುಂದೆ ಮುಂದೆ
ನಡೆಯುತ್ತಾ ಇದ್ದೇವೆ. ಈಗ ರೋಹಿಣಿ ಬುಗ್ಯಾಲ್ ದಾಟಿಕೊಂಡು ನಾವು ಸಿಯಾಲ್ಮಿಗೆ ಹೋಗಬೇಕು. ಅಂದರೆ ಸುಮಾರು 10 ಕಿಲೋಮೀಟರ್ ದೂರ ಕ್ರಮಿಸಲು 6-7 ಗಂಟೆ ತಗಲುವುದೆಂದು ತಿಳಿದು ಬಂದಿದೆ. ದಾರಿಯಲ್ಲೇ ಬುದ್ಧಿಯೂಟವನ್ನು ಮಾಡಬೇಕಾಗಿದೆ. ಮತ್ತು ಮುಂದುವರಿಯುತ್ತಾ ಕೇದಾರನಾಥ ವನ್ಯಜೀವಿ ಸಂರಕ್ಷಿತಾರಣ್ಯ ದಾಟಿಕೊಂಡು ಹೋಗಬೇಕು. ಇಂದು ಸಿಯಾಲ್ಮಿ ಕ್ಯಾಂಪ್ನಲ್ಲಿ ನಾವು ತಂಗುವುದು ಇದೆ. ಗರ್ವಾಲಿ ಭಾಷೆಯಲ್ಲಿ ನರಿಯನ್ನು ಸಿಯಾಲ್ಮಿ ಅನ್ನುತ್ತಾರಂತೆ. ಅಂದರೆ ಇಲ್ಲಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹಿಮನರಿಗಳು ಹೆಚ್ಚಾಗಿ ಕಂಡುಬರುವುದಂತೆ. ಹಾಗಾಗಿ ಸಿಯಾಲ್ಮಿ ಎಂಬ ಹೆಸರು ಈ ಪ್ರದೇಶಕ್ಕೆ ಬಂದಿರಬೇಕು. ಚಳಿಯನ್ನು ತಡೆಯಬಲ್ಲ ಹೆಚ್ಚುವರಿ ಮೇಲುಡುಪಿನೊಂದಿಗೆ ಏರು ತಗ್ಗಿನ ಹಳ್ಳ ದಿಣ್ಣೆಗಳಿರುವ ಒರಟು ನೆಲದ ಮೇಲೆ ನಿರಂತರವಾಗಿ ನಡೆಯುತ್ತಾ ಹೋಗುವುದು ಸುಲಭವೇನೂ ಅಲ್ಲ. ಅದೊಂದು ಸವಾಲೇ ನಿಜ. ನಾವು ಇಂಡಿಯಾ ಹೈಕ್ ಕಂಪನಿಯಿಂದ ಚಾರಣಕ್ಕೆ ಟಿಕೆಟ್ ಕಾಯ್ದಿರಿಸಿದವೆಂದ ಮಾತ್ರಕ್ಕೆ ಹೋಗುತ್ತೇವೆ ಎಂಬ ಖಚಿತತೆಯೂ ಇರಲಿಲ್ಲ. ಕಾರಣ 1 ತಿಂಗಳ ಮುಂಚಿತವಾಗಿ ನಮ್ಮ ತಯಾರಿ ಆರಂಭವಾಗಬೇಕು. ಇಂಡಿಯಾ ಹೈಕ್ ನಮ್ಮ ತಯಾರಿಯನ್ನು ಪರಿಶೀಲಿಸುತ್ತದೆ. ತಯಾರಿ ಅಂದರೆ ಮುಖ್ಯವಾಗಿ ಕಾಲ್ನಡಿಗೆ, ಓಟ ಇತ್ಯಾದಿ. ಕನಿಷ್ಠ 10 ಕಿಲೋಮೀಟರ್ನ ನಮ್ಮ ನಡಿಗೆಯನ್ನು ನಿರ್ದಿಷ್ಟ ಸಮಯದಲ್ಲಿ ಮುಗಿಸಿದ ದಾಖಲೆಯನ್ನು ನಾವು ಅವರಿಗೆ ಕಳಿಸಬೇಕು. ನಂತರವೇ ಅವರು ನಮ್ಮ ಆಯ್ಕೆಯನ್ನು ಮಾಡೋದು. ನಾನು, ರಘು ಮತ್ತು ಶ್ಯಾಮಲಾ 3 ಮಂದಿ ಹಿರಿಯ ನಾಗರಿಕರು ನಮ್ಮ ಮಗಳು ವರ್ಷಾ ನೇತೃತ್ವದಲ್ಲಿ ಹೊರಟವರು. ಹಾಗಾಗಿ ಚೆನ್ನಾಗಿ ತಯಾರಿ ನಡೆಸಿ ಆಯ್ಕೆಯಾಗಿದ್ದವು. ಆ ತಯಾರಿಯಲ್ಲಿಯೇ ಒಂದು ಗಮ್ಮತ್ತು, ಸಂತೋಷ ಇತ್ತು. ಇಷ್ಟೆಲ್ಲ ಆಗಿಯೂ ನಾವು ಗುಂಪಿನಿಂದ ಎಲ್ಲಿ ಹಿಂದೆ ಬೀಳುವೆವೋ ಎಂಬ ಆತಂಕ ಇದ್ದೇ ಇರುತ್ತದೆ. ನಮ್ಮ ಚಾರಣದ ನಾಯಕ ಶಿವಾಂಕ್ ಮತ್ತು ಸಂಗಡಿಗರು ನಮ್ಮನ್ನು ಬಹಳ ಜಾಗ್ರತೆಯಿಂದ ಕರೆದೊಯ್ದಿದ್ದಾರೆ. ಆದರೂ ಕೂಡ ಅಪರಿಚಿತ ಜಾಗದಲ್ಲಿ ಹೆಜ್ಜೆ ಇರುವ ಮುನ್ನ ನಮ್ಮ ಜಾಗ್ರತೆ ನಮಗೆ ಇರಲೇಬೇಕು. ನಿರಂತರವಾದ ನಡಿಗೆ, ಕೆಲವೊಮ್ಮೆ ಮಾತು, ಹಲವೊಮ್ಮೆ ಮೌನ, ಇನ್ನು ಕೆಲವೊಮ್ಮೆ ಸುತ್ತಮುತ್ತಲಿನ ನೋಟವನ್ನು ಕಣ್ತುಂಬಿಕೊಳ್ಳುವುದು, ಮತ್ತೆ ನಡಿಗೆ ನಡಿಗೆ ನಡಿಗೆ. ಕೇವಲ ಏರುತ್ತಾ ಹೋಗುವುದು ಮಾತ್ರವಲ್ಲ, ಇಳಿಯುವುದು ಕೂಡ ಇರುತ್ತದೆ. ಹೀಗೆ ನಡೆಯುತ್ತಲೇ ಇಂದಿನ ನಮ್ಮ ವಾಸ್ತವ್ಯದ ಸ್ಥಳ ಸಿಯಾಲ್ಮಿಗೆ ತಲುಪಿಯೇ ಬಿಟ್ಟಿದ್ದೇವೆ. ಸಮುದ್ರ ಮಟ್ಟದಿಂದ ಸುಮಾರು 7,710 ಅಡಿ ಎತ್ತರದಲ್ಲಿ ಇದೆ ಈ ಸ್ಥಳ. ಬಿಸಿ ಬಿಸಿಯಾಗಿ ಊಟ ಮಾಡಿ, ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿ, ಬೆಳಗ್ಗೆ ಎದ್ದು ಸೂರ್ಯನ ಪ್ರಖರ ನೋಟದೊಂದಿಗೆ ನಮ್ಮ ನೋಟವನ್ನು ಬೆರೆಸಿ ಸುತ್ತಲಿನ ಪ್ರಕೃತಿಯನ್ನು ವೀಕ್ಷಿಸಿದಾಗ ಎಲ್ಲ ಆಯಾಸವೂ ಪರಿಹಾರ, ಮನಸ್ಸಿಗೆ ಉಲ್ಲಾಸವೋ ಉಲ್ಲಾಸ. ಓಂ ಮಿತ್ರಾಯ ನಮಃ. ಓಂ ಸೂರ್ಯಾಯ ನಮಃ. ಇದೇ ನೋಡಿ ನಾವು ನಿನ್ನೆ ರಾತ್ರಿ ತಂಗಿದ ನಮ್ಮ ಪುಟ್ಟ ಮನೆ. ಹೇಗಿದೆ ಹೇಳಿ? ಒಳಗೆ ಹೋದರೆ ನಿಂತ್ಕೊಳ್ಳಿಕ್ಕೆಲ್ಲ ಜಾಗ ಇಲ್ಲ. ಆದರೂ ಕೂಡ ನಮ್ಮ ಖುಷಿಯೋ ಖುಷಿ, ಗಮ್ಮತ್ತೋ ಗಮ್ಮತ್ತು. ಚಂದ ನಿದ್ದೆ ಬಂದಿತ್ತು. ಯಾಕೆ ಗೊತ್ತಾ? ಇಡೀ ದಿವಸ ನಡೆದಿದ್ವಲ್ಲ. ಹಾಯ್ ಶ್ಯಾಮಲಾ, ಹೇಗಿದ್ದೀರಿ? ಓ, ಪುಟ್ಟ ಮಕ್ಕಳ ಆಟದ ಮನೆ ಹೇಗೆ ಇದೆ ಅಂತ ಹೇಳ್ತಾ ಇದ್ದೀರಾ? ಖುಷಿಯಾಗಿದೆ ಅಲ್ಲ? ನಾವು ಮಕ್ಕಳಾಗ್ಬಿಟ್ಟು. ಹಾಗೆ ಬೆಳಗ್ಗೆ ನಾವು ಸ್ವಲ್ಪ ತಡವಾಗಿ ಇವತ್ತು ಹೊರಡ್ತಾ ಇದ್ದೇವೆ. ನೋಡಿ ಎಷ್ಟು ಖುಷಿಯಿಂದ ಆಟ ಆಡಿ ನಂತರ ನಮ್ಮ
ನಡಿಗೆ. ಹಾಂ, ಅಂದಹಾಗೆ ನಿನ್ನೆ ರಾತ್ರಿ ನಾವು ಸಿಯಾಲ್ಮಿಯಲ್ಲಿ ತಂಗಿದ್ರೂ ನಮ್ಮ ಕಣ್ಣಿಗೆ ನರಿಗಳೇನು ಕಂಡು ಬಂದಿಲ್ಲ. ಅವು ನಮ್ಮನ್ನು ನೋಡಿದ್ದಿರ್ಬೋದು. ಈ ಪ್ರದೇಶದಲ್ಲಿ ಪ್ರಾಣಿ ಪಕ್ಷಿಗಳು ಬಹಳ ಇರಬಹುದಾದರೂ ನಮ್ಮ ಕಣ್ಣಿಗೆ ಕೆಲವು ಪಕ್ಷಿಗಳು ಕಂಡು ಬಂದವು. ನೋಡಿ, ಎಲ್ಲರೂ ಆ ಕಡೆ ನೋಡ್ತಾ ಇದ್ದಾರೆ. ನಾವು ನೋಡೋಣ ಅಲ್ಲ? ಸತ್ತು ಮೌನವಾಗಿ ವೀಕ್ಷಿಸೋಣ. ಅಮ್ಮ ಅಮ್ಮ ಸದ್ದುಗದ್ದಲದ ಈ ನದಿ ಆಕಾಶಗಾಮಿನಿ. ಚಂದ್ರಶಿಲಾದಿಂದ ಉಗಮಿಸಿ ಕೆಳಗಿಳಿದು ಬರುವ ಚೆಲುವಿನ ಕನಿ. ಆಕಾಶಕಾಮಿನಿಯ ನೀರು ಅತ್ಯಂತ ತಂಪು ಶುದ್ಧ ಸಲಿಲ. ಇದ್ದಕ್ಕಿದ್ದಂತೆ ಮುರಿದ ಮೌನಕ್ಕೆ, ಮುಗಿಬಿದ್ದ ಸದ್ದು ಗದ್ದಲಕ್ಕೆ ನಾನಲ್ಲ ಹೊಣೆ, ಈ ಆಕಾಶಗಾಮಿನಿ. ವರ್ಷ ಹಳೆ ಮರಗಳು. I come from a very small town. The town that I grew up in, my father, my grandfather ने से रोकता है, चाहे गांव वाला हो चाहे बाहर वाला हो. गांव वालों के लिए भी लिमिटेड सीमा है. आप कहाँ तक काटोगे, कितना काटोगे, जिससे क्या हो आने वाले टाइम में फिर से वो चीज़ उग सके. और अगर आप काटते हो, एक पेड़ काटते हो तो आपको 10 पेड़ लगाने होंगे. अगर नहीं लगाते हो फाइन. ಮರಗಳೊಂದಿಗಿನ ಮೌನ ಸಂವಾದ ಮನಸ್ಸಿಗೆ ಸಮಾಧಾನ ತರುವಂಥ ಅಂಶ. ಸಸ್ಯಕ್ಕೂ ಜೀವವಿದೆ, ಅದು ನಮ್ಮನ್ನು ಗಮನಿಸುತ್ತದೆ, ಆಲಿಸುತ್ತದೆ, ಹೊಸ ಚೈತನ್ಯ ನೀಡುತ್ತದೆ. ನಾವೀಗ ಶಾಲ್ಮಿ ಕ್ಯಾಂಪ್ ಸೈಟಿಗೆ ನಡ್ಕೊಂಡು ಹೋಗ್ತಾ ಇದ್ದು ಈ ಮರದ ಮೇಲೆ ಬೆಳೆದ ಲೈಕೆನ್ನ ಬಗ್ಗೆ ಶ್ಯಾಮಲಕ್ಕ ಹೇಳ್ತು. ಎಂತಾಗಿಪ್ಪದೊಳೆ ಇದನ್ನೇ ಇನ್ನೂ ಗೊಬ್ಬರ ಚಳಿಗಾಲ ಒಂದು ಮಳೆಯ ನೀರಿನ ಇದೆಲ್ಲ ಹಿಡಿದು ಇಟ್ಟುಕೊಂಬದಡ ಇನ್ನೀಗ ಅದಕ್ಕೆ ಮತ್ತೆ ಮರಕ್ಕೆ ಈ ಭೂಮಿಗೆ ನೀರಿಂಗೆ ಬೇಕಾಗಿ ಬಹುಶಃ ಬೇಸಿಗೆಯಲ್ಲಿ ನೀರಿನ ವಾತಾವರಣ ಹಿಡ್ಕೊಂಬೋದು ಕಾಣ್ತು ಇಲ್ಲಿ ಇದರ. ಬನಿಯಾಕುಂಡ್ ಎಂಬಲ್ಲಿಗೆ ಮುಸ್ಸಂಜೆಯಲ್ಲಿ ತಲುಪಿದ ನಾವು
ಅಂದು ಅಲ್ಲಿ ವಿಶ್ರಮಿಸಿದೆವು. ಮಧ್ಯರಾತ್ರಿ 1:30 ಗಂಟೆಗೆ ಉಪಹಾರ ಸೇವಿಸಿ ಚಾರಣ ಹೊರಟಿದ್ದೊಂದು ಅದ್ಭುತ ಅನುಭವ. ಇದೀನ 13 ಕಿಲೋಮೀಟರ್ ದೂರ ನಡಿಬೇಕು. ಕೊರೆಯುವ ಚಳಿಯಲ್ಲಿ ಮೈತುಂಬ 4 ಪದರ ಬಟ್ಟೆ ಧರಿಸಿ ಹಣೆಯಲ್ಲೊಂದು ಟಾರ್ಚ್ ಇರಿಸಿಕೊಂಡು ನಡೆದದ್ದು. ಹಾಲು ಬೆಳದಿಂಗಳಿನೊಂದಿಗೆ ಕಡಿದಾದ ಏರುದಾರಿ. ಅವಿರತವಾಗಿ ನಡೆಯುತ್ತಾ ಪ್ರಾಣವಾಯು ವಿರಳವಾಗುತ್ತಿರುವುದು ಅನುಭವಕ್ಕೆ ಬಂದಾಗ ಅಪ್ರಯತ್ನವಾಗಿಯೇ ಎಲ್ಲರ ಕಂಠಗಳಿಂದಲೂ ಶಿವ ಶಿವ ಶಂಭೋ ನಾಮಸ್ಮರಣೆ ಆಗಿರಲೇಬೇಕು. ಸಹಸ್ರಾರು ವರ್ಷಗಳು ಕಳೆದರೂ ಶಿಥಿಲಗೊಳ್ಳದ ಶಿಲಾ ದೇಗುಲಗಳನ್ನು ಹಿಮ ಪರ್ವತದ ಮೇಲೆ ನಮ್ಮ ಪೂರ್ವಜರು ನಿರ್ಮಿಸಿದ್ದರೆಂಬುದು ಎಂಥ ವಿಸ್ಮಯ! ತುಂಗಾನಾಥ ತಲುಪುತ್ತಿದ್ದಾಗ ಸೂರ್ಯನ ಮೊದಲ ಕಿರಣಗಳು ಹಿಮ ಬೆಟ್ಟಗಳ ಮೇಲೆ ಬೀಳುತ್ತಿರುವುದನ್ನು ಗಮನಿಸಿ ನಾವು ಪುಲಕಿತರಾದೆವು. ನಮ್ಮ ಸಂತಸಕ್ಕೆ ಪಾರವೇ ಇಲ್ಲ. ನಡೆದು ಆಯಾಸಗೊಂಡಿರುವ ಕಾಲುಗಳು ಮುಂದೆ ಹೆಜ್ಜೆ ಇಕ್ಕಲು ಮುಷ್ಕರ ಮಾಡುತ್ತಿವೆಯಾದರೂ ಕಣ್ಣುಗಳಿಗೂ ಮನಸ್ಸಿಗೂ ಆನಂದವೋ ಆನಂದ. ಲೋಕ ಮಲಗಿದ್ದ ನಡುರಾತ್ರಿಯಲ್ಲಿ ಕಡಿದಾದ ದಾರಿಯಲ್ಲಿ ಅತ್ಯಂತ ಎಚ್ಚರದಿಂದ ತುಂಗಾನಾಥನತ್ತ ನಮ್ಮನ್ನು ಕರೆದೊಯ್ಯುತ್ತಿದ್ದ ಇಂಡಿಯಾ ಹೈಕ್ಸ್ನ ಶಿವಾಂಕ್ ಮತ್ತು ಸಂಗಡಿಗರು ಆ ಕ್ಷಣದಲ್ಲಿ ನಮಗೆ ದೇವದೂತರಂತೆ ಕಂಡುಬಂದರು. ಇಂಡಿಯಾ ಹೈಕ್ಸ್ ಕಂಪನಿಗೆ ನಮ್ಮ ಅನಂತ ವಂದನೆಗಳು. जल्दी आ रहा पठील भाई अपना ग्रुप में Hi.
जल्दी आ रहा पथील भाई अपना ग्रुप में ಸಾರಿ ಬೇಸ್ ಕ್ಯಾಂಪಿನಿಂದ ಕಾಲ್ನಡಿಗೆಯಲ್ಲಿ ಹೊರಟ ನಾವು 3 ಹಗಲು 3 ಇರುಳು ಕಳೆದ ನಂತರ ತುಂಗಾನಾಥವನ್ನು ತಲುಪಿದ್ದೇವೆ. ತುಂಗಾನಾಥವು ಪಂಚಕೇದಾರಗಳಲ್ಲಿ ಒಂದಾಗಿದೆ. ಈ ದೇವಾಲಯ ಬೇಸಿಗೆಯಲ್ಲಿ ಮಾತ್ರ ತೆರೆದಿರುತ್ತದೆ. ದೀಪಾವಳಿಯ ಹೊತ್ತಿಗೆ ಮುಚ್ಚಲಾಗುತ್ತದೆ. ನಾವು ಹೋದ ದಿನವೇ ಬೇಸಿಗೆಯ ಕೊನೆಯ ದಿನವಾದ್ದರಿಂದ ನಮಗೆ ತುಂಗಾನಾಥನ ದರ್ಶನವಾದದ್ದು ನಮ್ಮ ಭಾಗ್ಯ ವಿಶೇಷ. ಈ ದೇವಾಲಯಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಇದು ಪ್ರಪಂಚದ ಅತ್ಯಂತ ಎತ್ತರದ ಶಿವ ದೇವಾಲಯ ಎಂಬ ಹೆಗ್ಗಳಿಕೆಯನ್ನು ಕೂಡ ಹೊಂದಿದೆ. ಬೇರೆ ಬೇರೆ ಋತುಗಳಲ್ಲಿ ವಿಭಿನ್ನವಾಗಿಯೇ ದರ್ಶನವೀಯುವ ದೇವಾಲಯ ಅದ್ಭುತ ಶಿಲ್ಪ ದೇಗುಲವೆಂದರೆ ಈ ಶಬ್ದಗಳು ದೇಗುಲದ ಸೌಂದರ್ಯವನ್ನು ತಲುಪಲು ಸೋತಿವೆ ಎಂದೇ ಹೇಳಬೇಕಾಗುತ್ತದೆ. ದಂತಕಥೆಯೆಂದರೆ ಮಹಾಭಾರತ ಯುದ್ಧವನ್ನು ಕಂಡು ಕುಪಿತಗೊಂಡು ಪಾಂಡವರಿಂದ ವಿಮುಖಗೊಂಡ ಪರಶಿವನನ್ನು ಒಲಿಸಲು ಪಾಂಡವರು ಈ ದೇವಾಲಯವನ್ನು ನಿರ್ಮಿಸಿದರಂತೆ. ಪರಶಿವನನ್ನು ಹುಡುಕುತ್ತಾ ಇಲ್ಲಿಗೆ ಬಂದವರು ಪಾಂಡವರು. ಶಿವನನ್ನು ಗೂಳಿಯ ರೂಪದಲ್ಲಿ ಮೊದಲು ಕಂಡವನು ಭೀಮ. ಕಾಲ್ನಡಿಗೆಯಲ್ಲಿಯೇ ಇಲ್ಲಿಗೆ ತಲುಪಿ ತುಂಗಾನಾಥನನ್ನು ದರ್ಶಿಸಿದ ನಾವು ಕೂಡ ಧನ್ಯ ಧನ್ಯ ಧನ್ಯ. ಅಬ್ಬಾ, ಎಂಥ ಅಸಾಧಾರಣ, ಅನುಪಮ, ಅಪೂರ್ವ, ಅದ್ಭುತ, ಅಲೌಕಿಕ ದೃಶ್ಯ! ಚಂದ್ರಶಿಲಾ ತುಂಬ ಖುಷಿಯಾಯಿತು. 4 ದಿನಗಳ ನಿರಂತರ ನಡಿಗೆಯ ನಂತರ ನಾವು ಫೈನಲಿ ಚಂದ್ರಶಿಲಾ ಪೀಕ್ ತಲುಪೇ ಬಿಟ್ವು. ಎಲ್ಲಿ ನೋಡಿದ್ರಲ್ಲಿ ಸಾಲು ಸಾಲು ಹಿಮಾಲಯ ಬೆಟ್ಟ. ನೋಡಿ 360 ಡಿಗ್ರಿ ವ್ಯೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಆ ದಿನ ತುಂಬ ಜನ ಇದ್ದರು ಚಂದ್ರಶಿಲಾ ಮೇಲೆ. ಯಾಕಂದರೆ ತುಂಗನಾಥ್ ದೇವಸ್ಥಾನ ಲಾಸ್ಟ್ ಡೇ ಪೂಜೆದು. ಅದಾದಮೇಲೆ ವಿಂಟರ್ಗೆ ದೇವಸ್ಥಾನ ಕ್ಲೋಸ್ ಆಗ್ತಾಯಿತ್ತು. ಆದ್ದರಿಂದ ತುಂಬ ಜನ ಭಕ್ತರು ಬಂದಿದ್ದರು. ನಮ್ಮ ಪುಣ್ಯ, ನಮಗೆ ತುಂಗನಾಥ ದರ್ಶನವೂ ಆಯಿತು ಮತ್ತು ಹಿಮಾಲಯದ ಈ ವಂಡರ್ಫುಲ್ ವ್ಯೂಸ್ ಕೂಡ ಸಿಕ್ತು. ವಾಟ್ ಅ ಡೇ! ತುಂಗಾನಾಥ ದರ್ಶನ, ಚಂದ್ರಶಿಲಾ ಆರೋಹಣ, ನಂತರ ಬಿಸಿ ಬಿಸಿ ಚಹಾ. ಆಯಾಸವೆಲ್ಲ ಮಾಯ ಆಗಿ ಹೋಯಿತು. Wow, what a beautiful sight! Here we are walking downhill from the Tungnath temple after the beautiful darshan. After almost 4 days of incessant walking, this is our last trek downhill. We started 4 days ago. We get a bird's eye view of our entire route. There is the Sari village, the little hamlet nestled in the Himalayas. We walked up that mountain to Devriyatal, stayed there overnight. After this beautiful ridge walk, the next day, we reached the Shalmi campus, which you can see here. This one. And then we walked down that mountain the next day into this huge gorge, crossed the Akash Kamini river, trekked up this mountain to Banyakund, and today we reached Tungnath. ತುಂಗಾನಾಥದಿಂದ ಕೆಳಗಿಳಿದ ನಾವು ಕಾಲ್ನಡಿಗೆಯಲ್ಲಿ ಚೋಪ್ತಾ ಮೂಲಕ ಬನಿಯಾಕುಂಡ್ಗೆ ಬಂದು ಅಲ್ಲಿಂದ ವಾಹನದ ಮೂಲಕ ನಮ್ಮ ಸಾರಿ ಬೇಸ್ ಕ್ಯಾಂಪ್ ತಲುಪಿದ್ದೇವೆ. ನಾಳೆ ದಿನ ಮತ್ತೆ ನಾವು
ಋಷಿಕೇಶಕ್ಕೆ ಮರಳಿ ಹೋಗಲಿದ್ದೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಹಿಮಾಲಯ ಚಾರಣದ ಅದ್ಭುತ ಅನುಭವ ನಿಮಗೆ ಹೇಗನಿಸಿತು? ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.